ನೀವು ಈ ವಿಡಿಯೋ ನೋಡುವ ಮುನ್ನ ಈ ಜಗತ್ನಲ್ಲಿ ಏನ್ ಬೇಕಾದ್ರೂ ಆಗಿರಬಹುದು. ಅಮೆರಿಕ ಕೊಟ್ಟಿರುವ ಎಚ್ಚರಿಕೆ ಹಾಗಿದೆ. ಇರಾನನ್ನ ಸರ್ವನಾಶ ಮಾಡಿಬಿಡ್ತೇನೆ ಅಂತ ಟ್ರಂಪ್ ಹೂಂಕಾರ ಮಾಡಿದ್ದಾರೆ. ಅದಕ್ಕೆ ಡೆಡ್ಲೈನ್ ಕೂಡ ಕೊಟ್ಟಿದ್ದಾರೆ. ಅದಕ್ಕಿಂತ ಮೊದಲು, ಈ ಡೆಡ್ಲೈನ್ಗಿಂತ ಮೊದಲೇ ಅಮೆರಿಕ ಮತ್ತು ಇಸ್ರೇಲ್ ಸೇರಿ ಇರಾನ್ ಮೇಲೆ ನಡೆಸಿದ ಆ ಒಂದು ದಾಳಿ ಇಡೀ ಇಸ್ಲಾಮಿಕ್ ಜಗತ್ತನ್ನೇ ನಡುಗಿಸಿಬಿಟ್ಟಿದೆ. ಕೇವಲ ಮಿಲಿಟರಿ ನೆಲೆಗಳಲ್ಲ, ವಿದ್ಯಾ ದೇಗುಲಗಳು, ಪುಟ್ಟ ಮಕ್ಕಳು ಮಲಗಿದ್ದ ಮನೆಗಳು ಮತ್ತು ದೇಶದ ಬೆನ್ನೆಲುಬಾಗಿದ್ದ ಫ್ಯಾಕ್ಟರಿಗಳು ಇಂದು ಧಗಧಗನೆ ಉರಿಯುತ್ತಿವೆ. ಇರಾನ್ನ ಅತ್ಯಂತ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಮೇಲೆ ಅಮೆರಿಕದ ಬಂಕರ್ ಬಸ್ಟರ್ ಬಾಂಬ್ಗಳು ಬಿದ್ದಾಗ ಅಲ್ಲಿ ಕೇಳಿಬಂದಿದ್ದು ಕೇವಲ ಸ್ಫೋಟದ ಶಬ್ದವಲ್ಲ, ಅದು ಅಸಂಖ್ಯಾತ ವಿದ್ಯಾರ್ಥಿಗಳ ಆರ್ತನಾದ. 34 ಜನ ಹೆಣವಾಗಿದ್ದಾರೆ. ಅದರಲ್ಲಿ 6 ಹಸುಗೂಸುಗಳು ಕೂಡ ಸೇರಿವೆ. ಟ್ರಂಪ್ ಕೊಟ್ಟಿದ್ದ ಆ ಡೆಡ್ಲೈನ್ ಮುಗಿಯುವ ಮೊದಲೇ ಈ ರಕ್ತಪಾತ ಶುರುವಾಗಿದ್ದು ಯಾಕೆ? ಇರಾನ್ ಈಗ ಸುಮ್ಮನೆ ಕೂರುತ್ತಾ? ಇಸ್ರೇಲ್ನ ಹೈಫಾ ನಗರದ ಮೇಲೂ ಈಗ ಕ್ಷಿಪಣಿಗಳ ಮಳೆ ಸುರಿಯುತ್ತಿದೆ ಅನ್ನುವ ಮಾಹಿತಿ ಬರ್ತಾ ಇದೆ. ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿದ್ದ ಒಂದು ಎಚ್ಚರಿಕೆ ಇವತ್ತು ರಕ್ತದ ಓಕುಳಿಗೆ ಕಾರಣವಾಗಿದೆ. ಹಾಗಾದರೆ ಇರಾನ್ನಲ್ಲಿ ಏನಾಗ್ತಿದೆ? ಟ್ರಂಪ್ ಅವರ ಆ ಡೆಡ್ಲೈನ್ ರಹಸ್ಯ ಏನು? ಇರಾನ್ ಡೆಡ್ಲೈನ್ ಎದುರಿಸಲು ಯಾವ ರೀತಿ ಪ್ಲಾನ್ ಮಾಡಿಕೊಂಡಿದೆ? ಎಲ್ಲವನ್ನ ನೋಡೋಣ. ಸ್ನೇಹಿತರೆ ನಮಸ್ಕಾರ. ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಅಮೆರಿಕ ಕ್ರೂರವಾಗಿ ವರ್ತನೆ ಮಾಡೋದಕ್ಕೆ ಶುರು ಮಾಡಿದೆ. ಇರಾನ್ನ ವಿದ್ಯಾ ದೇಗುಲದ ಮೇಲೆಯೇ ಬಾಂಬ್ ಹಾಕಿದೆ. ಹೌದು, ಇರಾನ್ನ ಶರೀಫ್ ಯೂನಿವರ್ಸಿಟಿ ಮೇಲೆ ಅಮೆರಿಕ ಭೀಕರ ದಾಳಿ ಮಾಡಿದೆ. ಸ್ನೇಹಿತರೆ, ಈ ಯೂನಿವರ್ಸಿಟಿಯನ್ನ ಇರಾನ್ನ MIT ಅಂತ ಕರೆಯಲಾಗುತ್ತೆ. ಅಂದರೆ ಅಷ್ಟೊಂದು ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಅದು. ಅಮೆರಿಕ ಇಲ್ಲಿ ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಬಳಸಿದೆ ಅಂದರೆ ಅದರ ತೀವ್ರತೆ ಎಷ್ಟಿರಬಹುದು ಯೋಚನೆ ಮಾಡಿ. ಅಲ್ಲಿನ ಲ್ಯಾಬ್ಗಳು, ಮಸೀದಿಗಳು ಅಕ್ಷರಶಃ ಧೂಳಿಪಟವಾಗಿದೆ. ಇರಾನ್ನ ವಿಜ್ಞಾನ ಸಚಿವಾಲಯ ಹೇಳ್ತಿರುವ ಪ್ರಕಾರ ಈ ಯುದ್ಧ ಶುರುವಾದಾಗಿನಿಂದ ಇಲ್ಲಿವರೆಗೆ ಬರೋಬ್ಬರಿ 30 ವಿಶ್ವವಿದ್ಯಾಲಯಗಳನ್ನು ಟಾರ್ಗೆಟ್ ಮಾಡಲಾಗಿದೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಇರಾನ್ ವೈಸ್ ಪ್ರೆಸಿಡೆಂಟ್ ಟ್ರಂಪ್ ಅವರ ಈ ಹುಚ್ಚುತನಕ್ಕೆ ಜ್ಞಾನವನ್ನ ನಾಶ ಮಾಡಲು ಸಾಧ್ಯವಿಲ್ಲ ಅಂತ ಗುಡುಗಿದ್ದಾರೆ. ಹಾಗಂತ ದಾಳಿ ನಡೆದಿದ್ದು ಬರೀ ಯೂನಿವರ್ಸಿಟಿಯ ಮೇಲೆ ಮಾತ್ರವಲ್ಲ, ಟೆಹರಾನ್ನ ಬಹರೇಸ್ತಾನ್ ಅನ್ನುವ ಜನವಸತಿ ಪ್ರದೇಶದ ಮೇಲೆ ಕೂಡ ಬಾಂಬ್ ಬಿದ್ದಾಗ 23 ಜನ ಪ್ರಾಣ ಕಳೆದುಕೊಂಡಿದ್ದಾರೆ. ಇದರಲ್ಲಿ 10ನೇ ವಯಸ್ಸಿಗಿಂತ ಕೆಳಗಿನ 6 ಪುಟ್ಟ ಮಕ್ಕಳಿದ್ದಾರೆ. ಕೇವಲ ಟೆಹರಾನ್ ಅಷ್ಟೇ ಅಲ್ಲ, ಶಿರಾಜ್, ಇಸ್ಫಹಾನ್, ಬಂದರ್ ಅಬ್ಬಾಸ್ ಹೀಗೆ 12ಕ್ಕೂ ಹೆಚ್ಚು ನಗರಗಳು ಬೆಂಕಿಯ ಕೆನ್ನಾಲಿಗೆಗೆ ಸಿಲುಕಿವೆ. ಇನ್ನು ಕೊಂದಾಬ್ ಅನ್ನೋ ಕಡೆ ಇರುವ ಹೆವಿ ವಾಟರ್ ಫೆಸಿಲಿಟಿ ಕೂಡ ಈಗ ಕಾರ್ಯನಿರ್ವಹಿಸ್ತಾ ಇಲ್ಲ. ಅಷ್ಟೇ ಯಾಕೆ, ಇರಾನ್ನ ಬೆನ್ನೆಲುಬಾಗಿದ್ದ ಪೆಟ್ರೋಕೆಮಿಕಲ್ ಫ್ಯಾಕ್ಟರಿಗಳನ್ನು ಕೂಡ ಇಸ್ರೇಲ್ ಧ್ವಂಸ ಮಾಡಿದೆ. ಅಸಲುಯೆ ಅನ್ನುವ ಕಡೆ ಇರುವ ಫ್ಯಾಕ್ಟರಿ ದೇಶದ 50% ಉತ್ಪಾದನೆಯನ್ನ ಮಾಡ್ತಾ ಇತ್ತು. ಈಗ ಅದು ಕೂಡ ಹೊತ್ತಿ ಉರಿತಾ ಇದೆ. ಇದು ಇರಾನ್ನ ಆರ್ಥಿಕತೆಯನ್ನ ಸಂಪೂರ್ಣ ಕುಸಿಯುವಂತೆ ಮಾಡಿದೆ. ಸ್ನೇಹಿತರೆ, ಈ ದಾಳಿಗಳು ಕೇವಲ ಬಿಲ್ಡಿಂಗ್ಗಳ ಮೇಲೆ ನಡೆದಿದ್ದಲ್ಲ. ಇರಾನ್ನ ಅತ್ಯಂತ ಪ್ರಭಾವಿ ಅಧಿಕಾರಿಗಳನ್ನ ಅಮೆರಿಕ ಮತ್ತು ಇಸ್ರೇಲ್ ಹುಡುಕಿ ಕೊಂದಿವೆ. ಮೊದಲನೇದಾಗಿ ಇರಾನ್ನ ಇಂಟೆಲಿಜೆನ್ಸ್ ಆರ್ಗನೈಸೇಷನ್ನ ಮುಖ್ಯಸ್ಥ ಮೇಜರ್ ಜನರಲ್ ಮಜೀದ್ ಖದೇಮಿ ಈ ದಾಳಿಯಲ್ಲಿ ಸಾವನ್ನಪ್ಪಿದ್ದಾರೆ. ಎರಡನೇದಾಗಿ ಇರಾನ್ನ ರಹಸ್ಯ ಕಾರ್ಯಾಚರಣೆಗಳ ಪಡೆ ಕುದ್ಸ್ ಫೋರ್ಸ್ನ ಕಮಾಂಡರ್ ಅಸ್ಗರ್ ಬಕೇರಿ ಅವರನ್ನ ಇಸ್ರೇಲ್ ಹತ್ಯೆ ಮಾಡಿದೆ. ಇವರು ಇಸ್ರೇಲ್ ಮತ್ತು ಅಮೆರಿಕದ ಮೇಲೆ ದಾಳಿ ಮಾಡಲು ಪ್ಲಾನ್ ಮಾಡ್ತಿದ್ರು ಅಂತ ಇಸ್ರೇಲ್ ಆರೋಪಿಸಿದೆ. ದೇಶದ ಗುಪ್ತಚರ ಮುಖ್ಯಸ್ಥ ಮತ್ತು ಕಮಾಂಡರ್ ಇಬ್ರು ಒಂದೇ ದಿನ ಸಾವನ್ನಪ್ಪಿರೋದು ಇರಾನ್ ಪಾಲಿಗೆ ಚೇತರಿಸಿಕೊಳ್ಳಲಾಗದ ಹೊಡೆತ. ಆದರೆ ಇರಾನ್ ಸುಮ್ಮನೆ ಕೂರುವ ಜಾಯಮಾನದ ದೇಶವೇ ಅಲ್ಲ. ಇರಾನ್ ಈಗಾಗಲೇ ತನ್ನ ಪ್ರತೀಕಾರ ಶುರು ಮಾಡಿದೆ. ಹೌತಿ ಬಂಡುಕೋರರು ಮತ್ತು ಹಿಜ್ಬುಲ್ಲಾ ಜೊತೆ ಸೇರಿ ಇಸ್ರೇಲ್ ಮೇಲೆ ಮುಗಿಬಿದ್ದಿದೆ. ಇರಾನ್ ಆಕ್ರೋಶಕ್ಕೆ ಹೈಫಾ ನಗರದಲ್ಲಿ ಕಟ್ಟಡಗಳು ನೆಲಸಮವಾಗಿವೆ. ಅಷ್ಟೇ ಅಲ್ಲ, ಕುವೈತ್ ಮತ್ತು ಸೌದಿ ಅರೇಬಿಯಾದಲ್ಲಿರುವ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ಇರಾನ್ ಡ್ರೋನ್ ದಾಳಿ ಮಾಡಿದೆ. ಮಂಗಳವಾರದ ಆ ಡೆಡ್ಲೈನ್ ಹತ್ರ ಬರ್ತಿದೆ. ಒಂದು ವೇಳೆ ಇರಾನ್ ಸಮುದ್ರ ಮಾರ್ಗವನ್ನ ಬಿಟ್ಟು ಕೊಡದಿದ್ರೆ ಅಮೆರಿಕ ತನ್ನ ಸಂಪೂರ್ಣ ಶಕ್ತಿಯನ್ನ ಬಳಸಿ ಇರಾನ್ ಮೇಲೆ ಯುದ್ಧವನ್ನೇ ಘೋಷಣೆ ಮಾಡಬಹುದು. ನಾವು ಆರಂಭದಲ್ಲೇ ಹೇಳಿದಂತೆ ಇರಾನ್ ಮೇಲೆ ಯಾವ ಕ್ಷಣದಲ್ಲಿ ಬೇಕಾದರೂ ದೊಡ್ಡ ಮಟ್ಟದ ದಾಳಿ ಆಗಬಹುದು. ಸೇತುವೆಗಳು ಪುಡಿ ಆಗಬಹುದು. ಪವರ್ ಪ್ಲಾಂಟ್ಗಳು ಬೆಂಕಿ ಉಂಡೆಯಾಗಿ ಸ್ಫೋಟಗೊಳ್ಳಬಹುದು. ಇದು ನಾವು ಹೇಳ್ತಿರೋದಲ್ಲ, ಖುದ್ದು ಅಮೆರಿಕ ಅಧ್ಯಕ್ಷ ಟ್ರಂಪ್ ಕೊಟ್ಟಿರುವ ವಾರ್ನಿಂಗ್. ಆದರೆ ಈ ಸಾವಿನ ಎಚ್ಚರಿಕೆಯ ನಡುವೆ ಇರಾನ್ ಒಂದು ಅಚ್ಚರಿಯ ಮಾಸ್ಟರ್ ಪ್ಲಾನ್ ಮಾಡಿದೆ.
ಬಾಂಬ್ ಬೀಳುವ ಜಾಗದಲ್ಲಿ ಸಾವಿರಾರು ಜನಸಾಮಾನ್ಯರು ಹ್ಯೂಮನ್ ಶೀಲ್ಡ್ ಆಗಿ ನಿಲ್ಲುತ್ತಿದ್ದಾರೆ. ರಕ್ತ ಪಿಪಾಸು ಕ್ಷಿಪಣಿಗಳು ಈ ಮಾನವ ಸರಪಳಿಯನ್ನ ಕಂಡು ಸುಮ್ಮನಾಗುತ್ತವ, ಅಥವಾ ನಾಳೆ ಬೆಳಗ್ಗೆ ಇರಾನ್ ಅನ್ನುವ ದೇಶ ಕತ್ತಲೆಯಲ್ಲಿ ಮುಳುಗುತ್ತಾ ಅನ್ನುವ ಪ್ರಶ್ನೆಗಳು ಸಹಜವಾಗಿಯೇ ಮೂಡ್ತಾ ಇದೆ. ಹೌದು, ಟ್ರಂಪ್ ಅವರ ಡೆಡ್ಲೈನ್ ಹತ್ರ ಬರ್ತಿದ್ದಂತೆ ಇರಾನ್ ತನ್ನ ಕೊನೆಯ ಅಸ್ತ್ರವನ್ನ ಪ್ರಯೋಗಿಸಿದೆ. ಅಮೆರಿಕದ ಈ ಬಾಂಬ್ ದಾಳಿಯ ಬೆದರಿಕೆಗೆ ಇರಾನ್ ಕೊಟ್ಟ ಉತ್ತರವೇ ಹ್ಯೂಮನ್ ಚೈನ್ ಅಥವಾ ಮಾನವ ಸರಪಳಿ. ಇರಾನ್ನ ಕ್ರೀಡಾ ಮತ್ತು ಯುವಜನ ಸಚಿವಾಲಯ ದೇಶದ ಯುವಕರಿಗೆ, ಕ್ರೀಡಾಪಟುಗಳಿಗೆ ಮತ್ತು ಕಲಾವಿದರಿಗೆ ಕರೆ ಕೊಟ್ಟಿದೆ. ಮಂಗಳವಾರ ಮಧ್ಯಾಹ್ನ 2 ಗಂಟೆಯಿಂದಲೇ ಇರಾನ್ನ ಪ್ರಮುಖ ಪವರ್ ಪ್ಲಾಂಟ್ಗಳ ಸುತ್ತ ಸಾವಿರಾರು ಯುವಕರು ಕೈ ಹಿಡಿದು ನಿಲ್ಲಲಿದ್ದಾರೆ. ಇದಕ್ಕೆ ಇರಾನ್ ಕೊಟ್ಟಿರುವ ಹೆಸರು ಉಜ್ವಲ ಭವಿಷ್ಯಕ್ಕಾಗಿ ಇರಾನ್ ಯುವಕರ ಮಾನವ ಸರಪಳಿ. ನಮ್ಮ ದೇಶದ ಆಸ್ತಿಯನ್ನ ರಕ್ಷಿಸಲು ನಮ್ಮ ಯುವಕರು ಬದ್ಧರಾಗಿದ್ದಾರೆ ಅಂತ ಅಲ್ಲಿನ ಸಚಿವ ಅಲಿ ರೇಜಾ ರಹೀಮಿ ಹೇಳಿಕೆ ಕೊಟ್ಟಿದ್ದಾರೆ. ಟ್ರಂಪ್ ಬಾಂಬ್ ಹಾಕುವ ಮುನ್ನ ಈ ಸಾವಿರಾರು ಯುವಕರನ್ನ ಕೊಲ್ಲಬೇಕಾಗುತ್ತೆ. ಇದು ಇರಾನ್ ಮಾಡ್ತಿರುವ ಎಮೋಷನಲ್ ಗೇಮ್. ಇಲ್ಲಿ ಅಮೆರಿಕ ಇರಾನ್ ಹೂಡಿರುವ ಈ ಇಮೋಷನಲ್ ಬ್ಲ್ಯಾಕ್ ಮೇಲ್ ಅನ್ನ ಯಾವ ರೀತಿ ಎದುರಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಸ್ಟ್ರೈಟ್ ಆಫ್ ಹರ್ಮುಜ್ ಈ ಸಮುದ್ರ ಮಾರ್ಗವನ್ನ ಇರಾನ್ ಬಂದ್ ಮಾಡಿದೆ. ಜಗತ್ತಿನ ಆರ್ಥಿಕತೆಯ ನಾಡಿ ಮಿಡಿತವೇ ಇಲ್ಲಿರೋದು. ಅದನ್ನೇ ಅಸ್ತ್ರವನ್ನಾಗಿಸಿಕೊಂಡು ಟ್ರಂಪ್ ಕೂಡಲೇ ಹರ್ಮುಜ್ ಮಾರ್ಗವನ್ನ ತೆರೀರಿ, ಇಲ್ಲದಿದ್ದರೆ ನಿಮ್ಮ ದೇಶವನ್ನೇ ಸರ್ವನಾಶ ಮಾಡ್ತೀನಿ ಅಂತ ಗುಡುಗಿದ್ದಾರೆ. ಅಷ್ಟೇ ಅಲ್ಲ, ಭಾರತೀಯ ಕಾಲಮಾನ ಬುಧವಾರ 3:30 ಈ ಡೆಡ್ಲೈನ್ ಮುಗಿಯಲಿದೆ. ಅಮೆರಿಕ ಈಗಾಗಲೇ 45 ದಿನಗಳ ಕದನ ವಿರಾಮದ ಆಫರ್ ಕೊಟ್ಟಿತ್ತು. ಆದರೆ ಇರಾನ್ ಅದನ್ನ ಸಾರಾಸಗಟಾಗಿ ತಿರಸ್ಕರಿಸಿದೆ. ನಮಗೆ ತಾತ್ಕಾಲಿಕ ಶಾಂತಿ ಬೇಡ, ಯುದ್ಧಕ್ಕೆ ಶಾಶ್ವತ ಅಂತ್ಯ ಬೇಕು ಅನ್ನೋದು ಇರಾನ್ ವಾದ. ಟ್ರಂಪ್ ಈ ಬಾರಿ ಕೇವಲ ಮಿಲಿಟರಿ ನೆಲೆಗಳನ್ನು ಟಾರ್ಗೆಟ್ ಮಾಡ್ತಿಲ್ಲ, ಅವರು ಇರಾನ್ನ ಇನ್ಫ್ರಾಸ್ಟ್ರಕ್ಚರ್ ಅನ್ನೇ ಗುರಿಯಾಗಿಸಿದ್ದಾರೆ. ಇಡೀ ದೇಶವನ್ನ ಒಂದೇ ರಾತ್ರಿಯಲ್ಲಿ ನಾಶ ಮಾಡಬಹುದು, ಆ ರಾತ್ರಿ ನಾಳೆ ರಾತ್ರಿಯೇ ಇರಬಹುದು ಅಂತ ಟ್ರಂಪ್ ಹೇಳಿದ್ದಾರೆ. ಅವರ ಪ್ಲಾನ್ ಏನು ಗೊತ್ತಾ? ಇರಾನ್ನ ಪ್ರತಿಯೊಂದು ಸೇತುವೆಯನ್ನು ಉಡಾಯಿಸೋದು ಮತ್ತು ಪವರ್ ಪ್ಲಾಂಟ್ಗಳನ್ನು ಸುಟ್ಟಾಕೋದು. ಮಂಗಳವಾರ ರಾತ್ರಿ 12 ಗಂಟೆ ಹೊತ್ತಿಗೆ ಇರಾನ್ನ ಎಲ್ಲಾ ಸೇತುವೆಗಳು ಧೂಳಿಪಟವಾಗಲಿವೆ, ಪವರ್ ಪ್ಲಾಂಟ್ಗಳು ಸ್ಫೋಟಗೊಂಡು ಮತ್ತೆಂದು ಚಾಲನೆಯಾಗದಂತೆ ಉರಿಯಲಿವೆ ಅಂತ ಟ್ರಂಪ್ ಎಚ್ಚರಿಸಿದ್ದಾರೆ. ಇದನ್ನ ವಾರ್ ಕ್ರೈಮ್ ಅಥವಾ ಯುದ್ಧಾಪರಾಧ ಅಂತ ಕರೆಯಲ್ವಾ ಅನ್ನುವ ಪ್ರಶ್ನೆಗೆ ಟ್ರಂಪ್ ನನಗೆ ಅದರ ಬಗ್ಗೆ ಚಿಂತೆ ಇಲ್ಲ ಅಂತ ನೇರವಾಗಿಯೇ ಉತ್ತರಿಸಿದ್ದಾರೆ. ಇಷ್ಟೆಲ್ಲ ಆಗ್ತಿರುವಾಗ ಇರಾನ್ನ ಒಳಗಿನ ಸ್ಥಿತಿ ಹೇಗಿದೆ? ಒಂದು ವರದಿಯ ಪ್ರಕಾರ ಇರಾನ್ನ ಸುಪ್ರೀಂ ಲೀಡರ್ ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದಾರೆ ಮತ್ತು ಅವರು ಯಾವುದೇ ನಿರ್ಧಾರ ತೆಗೆದುಕೊಳ್ಳುವ ಸ್ಥಿತಿಯಲ್ಲಿ ಇಲ್ಲ ಎನ್ನಲಾಗ್ತಾ ಇದೆ. ಇನ್ನು ಈ ಯುದ್ಧವನ್ನ ತಡೆಯಲು ಪಾಕಿಸ್ತಾನ ಈಗ ಮಧ್ಯಸ್ಥಿಕೆ ವಹಿಸಿದೆ. ಇರಾನ್ ತನ್ನ 10 ಅಂಶಗಳ ಶಾಂತಿ ಯೋಜನೆಯನ್ನ ಪಾಕಿಸ್ತಾನದ ಮೂಲಕ ಅಮೆರಿಕಾಗೆ ತಲುಪಿಸಿದೆ. ಇದೆಷ್ಟರ ಮಟ್ಟಿಗೆ ನಿಜ ಅನ್ನೋದು ಮಾತ್ರ ಗೊತ್ತಿಲ್ಲ. ಆದರೆ ನಮ್ಮ ಮೇಲೆ ಮತ್ತೆ ದಾಳಿ ಮಾಡಲ್ಲ ಅನ್ನುವ ಗ್ಯಾರಂಟಿ ಕೊಟ್ಟರೆ ಮಾತ್ರ ನಾವು ಯುದ್ಧ ನಿಲ್ಲಿಸ್ತೀವಿ ಅನ್ನೋದು ಇರಾನ್ ಕಂಡೀಷನ್. ಆದರೆ ಈ ಹಿಂದೆ 2 ಬಾರಿ ಮಾತುಕತೆಯ ನಡುವೆಯೇ ಅಮೆರಿಕ ಬಾಂಬ್ ಹಾಕಿದ್ರಿಂದ ಇರಾನ್ಗೆ ಟ್ರಂಪ್ ಮೇಲೆ ನಂಬಿಕೆ ಇಲ್ಲ. ಸ್ನೇಹಿತರೆ, ಟ್ರಂಪ್ ಅವರ ಡೆಡ್ಲೈನ್ಗೆ ಈಗ ಕ್ಷಣಗಣನೆ ಶುರುವಾಗಿದೆ. ಇಸ್ರೇಲ್ ಈಗಾಗಲೇ ಇರಾನ್ನ ಪೆಟ್ರೋಕೆಮಿಕಲ್ ಪ್ಲಾಂಟ್ ಮೇಲೆ ದಾಳಿ ಮಾಡಿ ಇರಾನ್ ಗುಪ್ತಚರ ಮುಖ್ಯಸ್ಥನನ್ನೇ ಕೊಂದಿದೆ. ಇತ್ತ ಇರಾನ್ನ ಯುವಕರು ಪವರ್ ಪ್ಲಾಂಟ್ಗಳ ಮುಂದೆ ಸಾವಿನ ಜೊತೆ ಚೆಲ್ಲಾಟವಾಡಲು ರೆಡಿಯಾಗಿದ್ದಾರೆ. ಒಂದು ವೇಳೆ ಟ್ರಂಪ್ ಹೇಳಿದಂತೆ ಸೇತುವೆಗಳು ಮತ್ತು ಪವರ್ ಪ್ಲಾಂಟ್ಗಳು ಧ್ವಂಸವಾದರೆ ಇರಾನ್ ಕತ್ತಲೆಯಲ್ಲಿ ಮುಳುಗುತ್ತೆ, ಲಕ್ಷಾಂತರ ಜನ ಬೀದಿಗೆ ಬರ್ತಾರೆ. ಇದು ಕೇವಲ ಇರಾನ್ನ ಅಂತ್ಯವೋ ಅಥವಾ 3ನೇ ಮಹಾಯುದ್ಧದ ಆರಂಭವೋ ಅನ್ನೋದನ್ನ ಕಾದು ನೋಡಬೇಕಿದೆ. ನಿಮ್ಗೇನನ್ಸುತ್ತೆ? ಟ್ರಂಪ್ ಅವರ ಈ ನಿರ್ಧಾರ ಸರಿ ಇದೆಯಾ ಅಥವಾ ಇರಾನ್ ಮಾಡ್ತಿರೋದು ಸರಿಯಾ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ತಿಳಿಸಿ. ಇಂತಹ ಇಂಟ್ರೆಸ್ಟಿಂಗ್ ಮತ್ತು ಅಪ್ಡೇಟೆಡ್ ಸುದ್ದಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.